ನಮಸ್ಕಾರ ವೀಕ್ಷಕರೇ, ನಾನಿವತ್ತು ದಾಸವಾಳ ಗಿಡವನ್ನು ಪಾಟಲ್ಲಿ ಹೇಗೆ ನೆಡೋದು, ಅದಕ್ಕೆ ಮಣ್ಣು, ಮರಳು, ಗೊಬ್ಬರ, ಆಮೇಲೆ ನೀರು ಎಲ್ಲ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ನೋಡಿ ಪ್ರೋತ್ಸಾಹಿಸಿ. ಈ ಕವರ್ನಲ್ಲಿನ ದಾಸವಾಳ ಗಿಡವನ್ನು ನಾನು ಈಗ ಪಾಟ್ನಲ್ಲಿ ನೆಡೋದನ್ನು ತೋರಿಸ್ತೀನಿ. ಈ ಗಿಡ 1 ತಿಂಗಳ ಹಿಂದಿನ ಗಿಡ. ನೋಡಿ, ಈ ಪಾಟ್ ಇದೆಯಲ್ಲ, ಇದು 18 ಇಂಚಿನದ್ದು. 16ರಿಂದ 18 ಇಂಚಿನ ಪಾಟ್ ತಗೊಂಡ್ರೆ ಒಳ್ಳೆಯದು. ಸ್ವಲ್ಪ ದೊಡ್ಡ ಪಾಟೇ ಇದ್ದರೆ ಒಳ್ಳೆಯದು, ಬೇರುಗಳು ಹರಡೋಕ್ಕೆ ಸರಿಯಾಗುತ್ತೆ. ಆಮೇಲೆ ಈ ಪಾಟಲ್ಲಿ ನೀವು ಡ್ರೈನೇಜ್ ಹೋಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಅದು ಇಲ್ಲ ಅಂದರೆ ನೀವು ನೀರು ಹಾಕಿದಾಗ ನೀರು ಹೋಗದೆ, ಡ್ರೈನೇಜ್ ಹೋಲಲ್ಲಿ ನೀರು ಹೋಗದೆ ಗಿಡ ಕೊಳ್ತು ಹೋಗಿ ಗಿಡ ಹಾಳಾಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಚೆಕ್ ಮಾಡಿಯೇ ತಗೊಳ್ಳಿ. ಈಗ ಪಾಟ್ ಮಿಕ್ಸ್ಚರ್ ಏನೇನು ಹಾಕೋದು ಅಂತ ನೋಡೋಣ. ನಮಗೆ ಬೇಕಾಗೋದು 4ರಿಂದ 5 ವಸ್ತುಗಳು ಅಷ್ಟೇ. ಗೊಬ್ಬರ, ಮಣ್ಣು, ಆಮೇಲೆ ಮರಳು, ಸ್ವಲ್ಪ ಬೂದಿ, ಹಾಗೆ ಒಣ ಎಲೆಗಳು, ಇಷ್ಟೇ. ನಾನು ಇಲ್ಲಿ ಸ್ವಲ್ಪ ಭತ್ತದ ಹೊಟ್ಟನ್ನು ಮಣ್ಣಿಗೆ ಸೇರಿಸಿದ್ದೀನಿ. ಅದು ಮಣ್ಣು ಸ್ವಲ್ಪ ಲೂಸ್ ಆಗಿರುತ್ತೆ, ಇಲ್ಲಾಂದರೆ ಕೇಕ್ ಥರ ಆಗುತ್ತೆ ಪಾಟಲ್ಲಿ. ನೀವು ಕೋಕೋಪೀಟನ್ನು ಸೇರಿಸ್ಬೋದು, ಭತ್ತದ ಹೊಟ್ಟು ಇಲ್ಲ ಅಂದರೆ. ಮಣ್ಣು ಯಾವ ಥರದ್ದಾದ್ರೂ ಪರವಾಗಿಲ್ಲ. ಕೆಲವ್ರ ಹತ್ರ ಕೆಂಪು ಮಣ್ಣಿರುತ್ತೆ, ಕೆಲವ್ರ ಹತ್ರ ಕಪ್ಪು ಮಣ್ಣಿರುತ್ತೆ, ಯಾವುದಾದ್ರೂ ಓಕೆ. ನಾನು ಈ ಮಣ್ಣಿಗೆ 1-2 ಸ್ಪೂನ್ನಷ್ಟು ಭತ್ತದ ಹೊಟ್ಟನ್ನು ಹಾಕಿದ್ದೀನಿ. ಜಾಸ್ತಿ ಭತ್ತದ ಹೊಟ್ಟು ಹಾಕಬೇಡಿ, ಅದು ಫಂಗಸ್ ರೋಗ ಬಂದು ಗಿಡ ಕೊಳ್ತು ಹೋಗುತ್ತೆ. ಈ ಎಲೆಗಳು ಒಣ ಎಲೆಗಳಾಗಿರಬೇಕು. ನಿಮ್ಮ ಗಾರ್ಡನಲ್ಲಿ ಬಿದ್ದಿರೋ ಒಣ ಎಲೆಯೂ ಆಗುತ್ತೆ, ಇಲ್ಲ ರೋಡ್ ಸೈಡ್ ಮರದಿಂದ ಬಿದ್ದಿರೋ ಎಲೆಯನ್ನಾದರೂ ಕಲೆಕ್ಟ್ ಮಾಡಿ ಸಂಗ್ರಹಿಸಿಡಿ. ಇನ್ನು ಗೊಬ್ಬರ, ಒಣಗಿದ ಸೆಗಣಿ ಪುಡಿ ಮತ್ತು ಒಣ ಎಲೆಗಳ ಮಿಶ್ರಣ ಇದು. ನಂತರ ಮರಳು ತಗೊಂಡಿದ್ದೀನಿ. ತುಂಬ ಚೆಂದ ಕಲ್ಲರು ಇದು. ಈ ದಾಸವಾಳ ಒಂಥರ ಪಿಂಕ್ ಕಲರ್ದು. ನಮ್ಮ ಪರಿಚಯದವರ ಮನೆಯಿಂದ ಒಂದು ಸಣ್ಣ ಕಡ್ಡಿ ತಂದು ಈ ಕವರಲ್ಲಿ ನಾನು ನೆಟ್ಟಿದ್ದೆ. ಅದು ನೋಡಿ, ಈಗ 1 ತಿಂಗಳಲ್ಲೇ ಇಷ್ಟು ಚೆನ್ನಾಗಿ ಚಿಗುರಿ ಪಾಟಿಗೆ ಹಾಕೋಕ್ಕೆ ರೆಡಿಯಾಗಿದೆ. ಈಗ ಪಾಟಲ್ಲಿ ಗಿಡ ನೆಡೋಣ ಅಲ್ವಾ. ಮೊದಲಿಗೆ ಈ ಪಾಟ್ನ ತಳದಲ್ಲಿ ಸ್ವಲ್ಪ ಕಲ್ಲುಗಳು, ಹೆಂಚಿನ ಪೀಸ್ಗಳನ್ನು ಹಾಕ್ತೀನಿ. ನಂತರ ಒಣ ಎಲೆ ತಗೊಂಡು ನೆಕ್ಸ್ಟ್ ಲೇಯರ್ ಹಾಕೋಣ. ಇದೆಲ್ಲ ಏನು ಮಾಡುತ್ತೆ ಅಂದರೆ ಡ್ರೈನೇಜ್ ಹೋಲು, ಪಾಟಲ್ಲಿರೋ ಡ್ರೈನೇಜ್ ಹೋಲನ್ನು ಬ್ಲಾಕ್ ಆಗೋದಾಗೆ ತಡೆಯುತ್ತೆ. ಇದಾದಮೇಲೆ ಸೆಗಣಿ ಗೊಬ್ಬರ ಇದೆಯಲ್ಲ, ಒಣ ಸೆಗಣಿ ಗೊಬ್ಬರ, ಅದನ್ನು ಹಾಕ್ತೀನಿ. ಒಂದು 2 ಮುಷ್ಟಿಯಷ್ಟು ಹಾಕ್ತೀನಿ ಗೊಬ್ಬರನ. ಆಮೇಲೆ ಮಣ್ಣು ಹಾಕೋಣ. ಮತ್ತು ನೆಕ್ಸ್ಟ್ ಲೇಯರು ಮರಳು ಹಾಕ್ತಾಯಿದ್ದೀನಿ. ಮರಳು ಹಾಕೋದ್ರಿಂದ ಮಣ್ಣು ಪಾಟಲ್ಲಿ ಗಟ್ಟಿ ಕೇಕ್ ಥರ ಆಗಲ್ಲ. ಕೋಕೋಪೀಟೂ ಹಾಕ್ಬೋದು ಮರಳು ಬದಲಿಗೆ. ಇವೆಲ್ಲ ಹಾಕೋದ್ರಿಂದ ಬೇರು ಚೆನ್ನಾಗಿ ಹರಡಲಿಕ್ಕೆ ಸಹಾಯ ಆಗುತ್ತೆ. ಮರಳು ಹಾಕಿದ ಮೇಲೆ ಮತ್ತೆ ಪುನಃ ಸ್ವಲ್ಪ ಮಣ್ಣು ಹಾಕ್ತೀನಿ. ಹೀಗೆ
ಲೇಯರ್ ಆಗಿ ಮಣ್ಣು, ಮರಳು, ಒಣ ಎಲೆಗಳನ್ನು ಎಲ್ಲ ಹಾಕಿ ಮೇಲಿಂದ ಸ್ವಲ್ಪ ಬೂದಿ ಹಾಕ್ತಾಯಿದ್ದೀನಿ. ಬೂದಿ ಹಾಕೋದ್ರಿಂದ ಗಿಡಕ್ಕೆ ಕೀಟ ಬಾಧೆ ಕಡಿಮೆ ಇರುತ್ತೆ. ಬೂದಿ ಬದಲು ಬೇವಿನ ಹಿಂಡಿಯನ್ನು ಹಾಕ್ಬೋದು. ಇವೆರಡೂ ಕೀಟ ನಿರೋಧಕಗಳು. ಈಗ ಬೂದಿ ಹಾಕಿದ ಮೇಲೆ ಕೊನೆ ಲೇಯರು ಮಣ್ಣು ಹಾಕೋಣ. ಪಾಟಲ್ಲಿ ಮುಕ್ಕಾಲು ಭಾಗ ಪಾಟ್ ಮಿಕ್ಸರ್ ತುಂಬಿಸಿದರೆ ಸಾಕು, ಕಾಲು ಭಾಗದಷ್ಟು ಹಾಗೆ ಬಿಡಬೇಕು. ಮಣ್ಣಲ್ಲಿ ಕಲ್ಲು ಕಸ ಏನಾದ್ರು ಇದ್ದರೆ ತೆಗೆದುಬಿಡೋಣ. ನೋಡಿ, ಈಗ ಮುಕ್ಕಾಲು ಭಾಗ ಆಗಿದೆ. ಈಗ ದಾಸವಾಳ ಗಿಡವನ್ನು ನೆಡೋಣ. ಪ್ಲಾಸ್ಟಿಕ್ ಕವರಲ್ಲಿದೆಯಲ್ಲ, ಅದನ್ನು ಕವರ್ ಕಟ್ ಮಾಡಿ ದಾಸವಾಳ ಸಸಿಯನ್ನು ತೆಗಿತಾ ಇದ್ದೀನಿ. ಈಗ ನಾವೇನು ಪಾಟಲ್ಲಿ ಮಣ್ಣು ಗೊಬ್ಬರ ಹಾಕಿ ರೆಡಿ ಮಾಡಿದ್ದೀವಲ್ಲ, ಆ ಪಾಟಲ್ಲಿ ನೆಡೋಣ. ಸಸಿಯನ್ನು ತೆಗೆಯುವಾಗ ಜಾಗ್ರತೆಯಾಗಿ ತೆಗಿಬೇಕು. ಮಣ್ಣು ಸಮೇತ ಬರುವ ಹಾಗೆ ತೆಗಿಬೇಕು, ನಿಧಾನವಾಗಿ ತೆಗಿಬೇಕು. ಇಲ್ಲಾಂದರೆ ಬೇರುಗಳಿಗೆ ಡ್ಯಾಮೇಜ್ ಆಗಿ ಗಿಡ ಸತ್ತೋಗೋ ಚಾನ್ಸ್ ಇರುತ್ತೆ. ನೋಡಿ, ಮಧ್ಯದಲ್ಲಿ ಈ ಥರ ಸ್ವಲ್ಪ ಗುಂಡಿ ಮಾಡಬೇಕು. ಮತ್ತು ಮಣ್ಣು ಸಮೇತ ಮಧ್ಯದಲ್ಲಿ ಇಟ್ಟುಬಿಟ್ಟು ಸ್ವಲ್ಪ ಬೂದಿ ಹಾಕಿ ಮಣ್ಣು ಮುಚ್ಚಬೇಕು ಸ್ನೇಹಿತರೆ. ಗಿಡದ ಸುತ್ತಲಿನ ಮಣ್ಣನ್ನು ಕೈಯಲ್ಲಿ ಸ್ವಲ್ಪ ಒತ್ತಿ ಗಟ್ಟಿ ಮಾಡಿ. ಸ್ವಲ್ಪ ಎಲೆ ಗೊಬ್ಬರವನ್ನು ಗಿಡದ ಸುತ್ತ ಹಾಕ್ತೀನಿ. ಹೀಗೆ ಗಿಡದ ಕಾಂಡವನ್ನು ಮುಚ್ಚುವುದರಿಂದ ಬಿಸಿಲು ತಾಗಿ ಒಣಗುವುದರಿಂದ ರಕ್ಷಿಸ್ಕೋಬೋದು. ನೆಟ್ಟ ತಕ್ಷಣ ಪಾಟನ್ನು ಬಿಸಿಲಲ್ಲಿ ಇಡಬೇಡಿ. 1 ವಾರದ ತನಕ ನೆರಳಿನಲ್ಲಿಡಿ, ನಂತರ ಬಿಸಿಲಲ್ಲಿಡಿ. ದಾಸವಾಳಕ್ಕೆ ತುಂಬ ಬಿಸಿಲು ಬೇಕಾಗುತ್ತೆ. ಈಗ ಕೊನೆಯಲ್ಲಿ ಸ್ವಲ್ಪ ನೀರು ಹಾಕೋಣ. ಡ್ರೈನೇಜ್ ಹೋಲಲ್ಲಿ ನೀರು ಹೋಗುವಷ್ಟು ನೀರು ಹಾಕಿ. ಈಗ ಮಾತ್ರ ಅಷ್ಟು ನೀರು ಹಾಕಿ. ನೆಕ್ಸ್ಟಿನಿಂದ ನೀರು ಹಾಕುವಾಗ ಸ್ವಲ್ಪವೇ ಹಾಕಿ, ಇಲ್ಲದಿದ್ದರೆ ಗೊಬ್ಬರ ಎಲ್ಲ ನೀರಲ್ಲಿ ಹೋಗ್ಬೋದು. ಯಾವಾಗಲೂ ಮಳೆಗಾಲದಲ್ಲೆಲ್ಲ ನೀರು ಹಾಕೋ ಅವಶ್ಯಕತೆ ಇಲ್ಲ. ಗಿಡ ಬಾಡಿದರೆ ಮಾತ್ರ ಸ್ವಲ್ಪ ನೀರು ಹಾಕ್ತಾಯಿರಿ. ಆಮೇಲೆ ಸ್ವಲ್ಪ ಗೊಬ್ಬರನೂ ಯಾವಾಗಾದರೂ ಹಾಕ್ತಾಯಿರಿ, ಆವಾಗ ಹೂವು ಚೆನ್ನಾಗಿ ಬರುತ್ತೆ. ನೀವು ಟೆರೇಸಲ್ಲಿ ಗಾರ್ಡನ್ ಮಾಡೋದಾದರೆ ಪಾಟಿಗೆ ಜಾಸ್ತಿ ಮಣ್ಣು ಹಾಕಬಾರ್ದು. ಮಣ್ಣು ಹಾಕದಿದ್ದರೆ ಒಳ್ಳೆಯದು. ಕೋಕೋಪೀಟನ್ನು ಯೂಸ್ ಮಾಡಿ. ಯಾಕೆಂದರೆ ಟೆರೇಸ್ ಮೇಲೆ ವೆಯ್ಟ್ ಬೀಳುತ್ತಲ್ಲ, ಅದನ್ನು ತಡಿಬೋದು ಕೋಕೋಪೀಟ್ ಹಾಕೋದ್ರಿಂದ. ನೋಡಿದ್ರಲ್ಲ ಸ್ನೇಹಿತರೆ, ದಾಸವಾಳ ಗಿಡವನ್ನು ಪಾಟ್ನಲ್ಲಿ ನೆಡುವುದು ಹೇಗೆ ಅಂತ. ಎಷ್ಟು ಈಸಿ ಅಲ್ವಾ? ನರ್ಸರಿಯಿಂದ ಗಿಡಕ್ಕೆ ತುಂಬ ದುಡ್ಡು ಕೊಟ್ಟು ತಂದು ಅದನ್ನು ಬೆಳೆಸೋದಕ್ಕಿಂತ ಯಾರಾದ್ರು ಪರಿಚಯದವ್ರ ಹತ್ರ ಒಂದು ಕಡ್ಡಿ ತಗೊಂಡು ಬಂದು ನೆಟ್ಟರೆ ಹಣದ ಉಳಿತಾಯವೂ ಆಗುತ್ತೆ, ಜೊತೆಗೆ ನಾವೇ ಗಿಡ ಬೆಳೆಸಿದ ತೃಪ್ತಿಯೂ ಇರುತ್ತೆ. ಇದು ಹೂ ಬಿಡುವಾಗ ಅಂತೂ ತುಂಬ ಖುಷಿಯಾಗುತ್ತೆ ಅಲ್ವಾ ಸ್ನೇಹಿತರೆ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ದಾಸವಾಳ ಬೆಳೆದಿದ್ರೆ ಯಾವ ಕಲರ್ದು ಬೆಳೆಸಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.